ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ಓಹ್, 1 ನಿಮಿಷ ಶ್ರೀ. ಸುಮಾ ಕಾಲ್ ಮಾಡ್ತಿದ್ದಾಳೆ. ಇವಾಗ ಪಿಕ್ ಮಾಡಿ ಮಾತಾಡಲಿಲ್ಲ ಅಂದರೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾಳಷ್ಟೆ. ಇಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಅವಳಿಗೆ. ಹಲೋ 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 ಅಕ್ಕ, ಬೇಗ ಮನೆಗೆ ಬರಕ್ಕ. ಅವಂಗೆ ಸುಮಾ ಏನಾಯ್ತು? ಅಕ್ಕ, ಅವ್ವ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾಳಕ್ಕ. ಬೇಗ ಮನೆಗೆ ಬರಕ್ಕ. ಏನಾಯ್ತು ಮಿಸ್? ಅವ್ವ ತಲೆ ಸುತ್ತ ಬಿದ್ದೋಗಿದ್ದಾಳಂತೆ. ಈಗಲೇ ಹೋಗ್ಬೇಕು. ಸುಮಾ ಒಬ್ಳೇ ಇದ್ದಾಳೆ. ಅವ್ಳಿಗೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. 1 ನಿಮಿಷ ಮಿಸ್, ಬಂದೆ. ರಕ್ತದೊತ್ತಡ ಸಮಸ್ಯೆ ಏನಾಗಿದೆ ಪುಟ್ಟಕ್ಕ? ಆಗಾಗ ಹೀಗಾಗ್ತಾ ಇದೆಯಾ ಅಥವಾ ಇವತ್ತೇ ಹೀಗಾಗಿದೆಯಾ? ಡಾಕ್ಟರ್, ಇದಕ್ಕೂ ಮೊದಲು ಅಕ್ಕನ ಮದುವೆ ಸಮಯದಲ್ಲೂ ಹಿಂಗಾಗಿತ್ತು. ಅವ್ವ ಪತ್ರಿಕೆ ಕೊಡಕ್ ಹೋದಾಗ ರಸ್ತೆಯಲ್ಲಿ ತಲೆ ಸುತ್ತ ಬಿದ್ದೋಗಿದ್ಲು. ಆರೋಗ್ಯದ ಕಡೆ ಗಮನ ಕೊಡ್ಬೇಕಮ್ಮ ನೀವು. ಅವ್ವ ಡಾಕ್ಟ್ರೆ, ಅಮ್ಮಂಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ. BP ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇರಿ. ಮದುವೆ ಕೆಲಸದ ಟೆನ್ಷನ್ನಿಂದ ಹೀಗಾಗಿದೆ ಅನಿಸುತ್ತೆ. ಹೌದು ಡಾಕ್ಟರ್, ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ. ಎಲ್ಲ ಕೆಲಸ ಒಬ್ಬರೇ ಮಾಡಕ್ ಹೋಗ್ತಾರೆ. ತೊಂದರೆ ಏನೂ ಇಲ್ಲಮ್ಮ ಪುಟ್ಟಕ್ಕ, ನೀವು ರೆಸ್ಟ್ ಮಾಡಬೇಕು ಅಷ್ಟೇ. ಅವ್ವ ಏನವ್ವ ಇದೆಲ್ಲ? ಸುಮಾ, ಡಾಕ್ಟರ್ ಏನೂ ಆಗಿಲ್ಲ ಅಂತ ಹೇಳಿದ್ರು ತಾನೆ, ಸುಮ್ಮನಿರು. ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾಕ. ಅವ್ವ ನನ್ನ ಕಣ್ಮುಂದೆ. ಅಯ್ಯೋ ಡಾಕ್ಟ್ರೆ, ನೀವೇ ಒಳಗೆ ಓದಿಸಿದ್ದೀರಿ ಹೇಳಿ. ಶಾನ ಭಯ ಬಿದ್ಬಿಟ್ಟವಳೆ. ನಂಗೇನೂ ಆಗಿಲ್ಲ ಮಗನೇ, ಸುಮ್ಕಿರಮ್ಮ, ಹೊರಬಾರ್ದು. ನೀವು ಸ್ವಲ್ಪ ಬನ್ನಿ. ಮಿಸ್ ಕೊಡಿ ಆ ಔಷಧಿನೆಲ್ಲ ನಾನು ಯಾವಾಗ ತಗೊಂಬತ್ತೀನಿ. ಪರವಾಗಿಲ್ಲ ಶ್ರೀ, ಬೆಳಿಗ್ಗೆ ತಗೋಬೋದು. ಪರವಾಗಿಲ್ಲ, ಅದೇನು ಅರ್ಜೆಂಟ್ ಇಲ್ಲ ಬಿಡಿ. ನಾನು ನಿಮ್ಮನ್ನು ಕರೆದಿತ್ತು ಅವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಅಂತ ಹೇಳೋದಕ್ಕೆ. ಆಫ್ಕೋರ್ಸ್ ಈಗೇನು ತೊಂದರೆ ಇಲ್ಲ. ಪುಟ್ಟಕ್ಕೆ ಅವ್ರಿಗೆ ವಯಸ್ಸಾಗ್ತಾ ಇದೆ. ಅವ್ರಿಗೆ ಡಿಸ್ಟರ್ಬ್ ಆಗುವಂಥದ್ದು, ಸ್ಟ್ರೆಸ್ಫುಲ್ ಆಗುವಂಥ ವಿಷಯಗಳಿಂದ ದೂರ ಇರೋದೇ ಒಳ್ಳೆಯದು. ಸರಿ ಡಾಕ್ಟರ್. ಎನಿವೆ, ನಾನು ಬರ್ತೇನೆ. ಏನಾದ್ರು ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು. ಆದರೂ ಕಾಳಿ, ನೀನು ನೋಡಿದ್ರೆ ಒಂಥರ ಫೀಲಿಂಗ್ ಆಗ್ತದೆ ಕಾಳಿ. ಯಾಕ್ಲಾ, ದುಡ್ಡು ಗೆಲ್ತಿದ್ದೀನಿ ಅಂತ ಹುರ್ಕೊಂಡಿದ್ಯಾ? ಕಾಳಿ, ಇವತ್ತು ಸೋತ್ರೆ ನಾಳೆ ಬರ್ತದ ಕಡ್ಲ. ಆದರೆ ಜೀವನ ಹಂಗ ಹೇಳು. ಲೇ ಬಡ್ಡದೆ, ಅದೇನು ಹೇಳಕ್ ಬರ್ತೀಯ ಅಂತ ನೇರವಾಗಿ ಹೇಳು. ನಾನು ಇಷ್ಟಪಟ್ಟೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಓಡಾಡ್ಕೊಂಡಿದ್ದೆ. ಅಷ್ಟೆಲ್ಲ ಚಂದಾಗಿದ್ಬಿಟ್ಟು ಇವಾಗೆಲ್ಲ ಈ ಅಭ್ಯಾಸ. ನಿನ್ ಥರನೇ ಅಡ್ವೈಸ್ ಮಾಡ್ಕೊಂಡು ನನ್ನ ಜೊತೆಗೆ ಒಬ್ಬ ಇದ್ದ, ಕೆಂಪ ಅಂತ. ಈಗ ಅವನು ಎಲ್ಲೋದ ಅಂತಾನೆ ಗೊತ್ತಿಲ್ಲ. ಇದರಿಂದ ಏನು ಅರ್ಥ ಆಯ್ತದೆ ಹೇಳು? ಏನು ಹಿಂಗೆ ಉಪದೇಶ ಕೊಡೋರಲ್ಲ ಹೆಂಗೆಂಗೋ ಕಳೆದೋಗೋರೆ. ಆದರೆ ಇದ್ರ ಒಳಗಿರೋ ಪ್ರೀತಿ ಯಾವತ್ತೂ ಅಳಿಸೋಕಿಲ್ಲ. ಇದೆಲ್ಲ ನಿನ್ಗೆ ಅರ್ಥ ಹಾಕಿಲ್ಲ. ಎಲೆ ಬಿಡಿ ಕಾಳಿ, ಎಂತ ನ್ಯೂಸ್ ಗೊತ್ತೇ ಇಲ್ಲ. ಈ ವಿಡಿಯೋ ನೋಡಿದ್ರೆ ಫುಲ್ಲು ಸಾಕಾಗೋಯ್ತಿಕಲ್ಲ.
ಏನ್ರಲ್ಲ ಅದು? ನಾನು ಇವನು ಹ್ಞೂ. ಕಳ್ಬಟ್ಟಿ ಕುಡಿಯೋದ್ರಿಂದ ಊರಿಂದ ಆಚೆ ಹೋಗಿದ್ವು ಅದೇನು ನೋಡ್ದೆ ಗೊತ್ತಾ? ಏನ್ರಲ್ಲ ಅದು? ಅದು ಹೇಳೋದ್ಕಿನ್ನ ತೋರಿಸೋದ್ರಲ್ಲೇ ಪವರ್ಫುಲ್ಲು. ನೋಡಿಲಿ, ಯಾರು ಗೊತ್ತಾಯ್ತಲ್ಲ? ಇದು ಕಂಟಿ. ಆ ಹುಡುಗಿ ಯಾರು ಅಂತ ಗೊತ್ತಾಗಿಲ್ವಲ್ಲ? ಸ್ನೇಹ. ಹುಟ್ಟಕ್ಕನ ಎರಡನೇ ಮಗಳು. ನಿಂಗೆ ಮೊದಲೇ ಗೊತ್ತಿತ್ತಾ? ಕಳೆ ಇದರಿಂದ ನಿಂಗೆ ಉಪಯೋಗ ಆಯ್ತದೆ ಅಂತ ವಿಸ್ ತಗೊಂಡು ಹಿಡ್ಕೊಂಡ್ ಬಂದಿದ್ದೀವಿ. ನಿನ್ ಫೋನಿಗೂ ಕಳಿಸ್ತೀನಿ. ಸೊಸೆ ಏನಾದ್ರು ನೋಡ್ಕೊಂಡು ಕೊಡು ಕಳೆ. ಲೈ ಆಡ್ಬೇಕಾದ್ರೆ ತಲೆ ತಿನ್ಬೇಡ, ಅದೇನಿದ್ರು ಆಮ್ಯಾಕೆ ನೋಡ್ಕೋಣ. ಲೈ ನಿಂಗೆ ಮೊದಲು ಕಾರ್ಡ್ ಹೊಡಿಲ್ಲ. ಇನ್ಮೇಲಿಂದ ನೀನ್ ಬೀಳೋ ಹಾಗಿದ್ರೆ ಮುಂಚೆನೆ ಹೇಳ್ಬಿಡ್ ಬೀಳು. ಸ್ವಲ್ಪ ಸುಧಾರಿಸ್ಕೊತೀನಿ ನಾನು. ಹೌದು ಕಣೆ, ಇನ್ನೊಂದು 2 ನಿಮಿಷದಲ್ಲಿ ನಾನು ತಲೆ ತಿರ್ಗಿ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಬೀಳ್ತಾರೆ ನೋಡು. ಏನು ಹೇಳ್ತಿದ್ಯಾ ಸುಮಾ? ಅಯ್ಯೋ ಪಾಪ ನನ್ನ ಕೂಸು ಹೆದರ್ಕೊಂಬಿಟ್ಟೆ. ಒಂದ್ಕಿತ ನೀನು ದಿಕ್ಕಲು ಬಿದ್ದಿರ್ಲಿಲ್ವೇ, ಹಂಗೆ ಇವಳುವೆ. ಹೌದಾ? ಅಕ್ಕ ದಿಗಲ್ ಬಿದ್ದಿದ್ಲ? ಯಾವಾಗ? ಅದೇ ಕಣವ, ನಾನು ಒಂದ್ಕಿತ ನೀರಲ್ಲಿ ಬುದ್ಬಿಟ್ಟಿದ್ದೀನಿ ಅಂತ ಇವಳು. ಅವ್ವ, ಈಗ ಅದು ಮುಖ್ಯನಾ? ಇವಾಗ ಸದ್ಯಕ್ಕೆ ನೀನು ಆರೋಗ್ಯ ನೋಡ್ಕೊಳ್ಳೋದು ಮುಖ್ಯ. ಹೌದವ, ಇನ್ಮ್ಯಾಕ್ ನೀವು ಆರೋಗ್ಯದ ಕಡೆ ಹೊಸಿ ಸಾನೆ ಗಮನ ಕೊಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.